ಸಾಹೇಬ್ರಿಗೊಂದು ಲೋಟ ನೀರು ತಂದು ಕೊಡಿ. ಈ ಸತಿ ಕಾಮಗಾರಿಗಳನ್ನು ಬೇಗ ಕೈಗೆತ್ಕೋಬೇಕು. ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೆ ನಮ್ಮ ಕೆಲಸಗಳು ಶುರುವಾಗಿರಬೇಕು. ಲಿಸ್ಟ್ ಔಟ್ ಮಾಡಿದ್ದೀನಿ, ನೀನು ಹೋಗಿ ಬೇಗ ಫ್ರೆಶ್ ಆಗಿ ಬಂದರೆ ಡಿಸ್ಕಸ್ ಮಾಡ್ಬೋದು. ಸರಿ. ಸರ್, ಒಂದು ಲೆಟ್ರಿಗೆ ಸೈನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರಿ. ಲೆಟ್ರಾ? ಶಟಪ್! ಏನಕ್ಕೆ ನಗ್ತಾ ಇದ್ದೀರಾ? Stop it! Be serious. ಆ ಮುದ್ಕ ರಂಗಪ್ಪ ಬಾಯಿ ಬಿಟ್ಟಿದ್ದಾನೆ. ವಿಕ್ರಮ್ ಸಿಂಹ ಅವರೇ ಸ್ಟೇಷನ್ಗೆ ಹೋಗಿ ಆ ಹುಡುಗಿನ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ಆ ಹುಡುಗಿ ವಿಷಯದಲ್ಲಿ ಅನಾಹುತ ಆಗ್ಬೋದು ಅಂತ ಅಂದ್ಕೊಳ್ಳೋ ಆಗಿಲ್ಲ. ಈಗ ಹುಡುಗಿಗೆ ವಿಕ್ರಮ್ ಸಿಂಹ ಅವರೇ ಸಹಾಯ ಮಾಡಿದ್ದಾರೆ. ಆ ಹುಡುಗಿ ಅವ್ರಿಗೆ ವಿರುದ್ಧವಾಗಿ ನಿಲ್ತಾಳೆ ಅನ್ನೋದು ಡೌಟು ಮೇಡಮ್. ಚದುರಂಗದಲ್ಲಿ ಒಂದು ಕಾಯಿ ಹೋದ್ರೇನತ್ತೆ, ಮತ್ತೊಂದು ಸಿಕ್ಕುತ್ತೆ ಬಿಡು. ನನ್ನ ಹೆಸರು ಎಲ್ಲಾದ್ರೂ ಆಚೆ ಬಂದಿದೀಯಾ? ನಿಮ್ಮ ಹೆಸರು ಬಂದಿಲ್ಲ ಮೇಡಮ್. ನಮ್ಮ ಕಡೆಯವರು ಆ ಮುದ್ಕನಿಗೆ ಫೋನ್ ಮಾಡಿದಾಗ ಅಮ್ಮನವರು ಅಂತ ಹೇಳಿಬಿಟ್ಟಿದ್ದಾರೆ. ಅಮ್ಮನವರು ಅಂದರೆ ನಾನೇ ಅಂತ ಗೊತ್ತಾಗೋದಾದ್ರೂ ಹೇಗೆ ಸಾಧ್ಯ? ಒಂದು ವೇಳೆ ಗೊತ್ತಾದರೂ ಏನಾಗುತ್ತೆ? ಯುದ್ಧ ಶುರು ಆಗುತ್ತೆ. ಹೇಗೂ ಶುರು ಆಗಬೇಕಾಗಿತ್ತು, 4 ದಿನದ ಮುಂಚೆನೇ ಶುರು ಆಗಲಿ. ಒಟ್ಟಿನಲ್ಲಿ ತುಂಬ ಮೆರಿತಾ ಇದ್ದ ದೇವರಾಜನ ಕುಟುಂಬ 4 ದಿನದ ಮುಂಚೆನೇ ಬೀದಿಗೆ ಬರೋದನ್ನ ನೋಡ್ಬೋದು. ಇವತ್ತು ವಿಕ್ರಮ್ ಸಿಂಹನ ನಾರಾಯಣಪಟ್ಟಣದ ಜನ. ಸಾಬ್ರೆ, ನೀವು ಹೇಳಿದ್ರಲ್ಲ ಅವ್ರು ಬಂದಿದ್ದಾರೆ. ಸಾಹೇಬ್ರೆ, ನಾನು ನಿರೀಕ್ಷಣೆ ಮಾಡಿರಲಿಲ್ಲ. ಹೀಗಿದ್ದಕ್ಕಿದ್ದಾಗೆ
ನಿಮ್ಮ ದರ್ಶನ ಸಿಗುತ್ತೆ ಅಂತ. ಏನಾಗಬೇಕಿತ್ತು ಹೇಳಿ. ಅದು ಸಾರಿ ಸರ್, ತಪ್ಪಾಯಿತು. ಅಯ್ಯೋ ಒಂದು ನಿಮಿಷ, ಕೈ ಜಾರ್ ಬಿದ್ದೋಯ್ತು ಸರ್. ನಾನು ಬೇಕು ಅಂತ ಮಾಡಲ್ಲ, ಎಲ್ಲ ನಾನೇ ಕಟ್ತೀನಿ. ನಾನು ಬೇಕಂತ ಮಾಡಿಲ್ಲ ಸರ್, ಕೈ ಜಾರ್ ಬಿದ್ದೋಯ್ತು. ನನಗೆ ಕ್ಷಮಿಸ್ಬಿಡಿ, ತಪ್ಪು ತಿಳ್ಕೊಬಿಡಿ. ಬಂದ ವಿಷಯ ಏನಂತ ಹೇಳು. ಬಂದ ವಿಷಯ ಏನು ಅಂದರೆ, ಸಾಹೇಬ್ರೆ ನೀವಂದರೆ ನಂಗೆ ತುಂಬಾ ಇಷ್ಟ. ನಮ್ಮ ಕಾಲೇಜ್ ಅವ್ರಿಗಂತೂ ಎಲ್ರಿಗೂ ನೀವಂದರೆ ಇಷ್ಟ. ಎಲ್ಲರೂ ನಿಮ್ಮ ಹೆಸರನ್ನ ಹೇಳ್ತಾನೆ ಇರ್ತಾ ಇದ್ದೀನಿ ನಾನು. ಯಾವ ಥರ ಅಂದರೆ, ನೀವು ದೊಡ್ಡವರು, ನಿಮ್ಮಿಂದಾನೇ ನಮ್ಮೂರು, ನಮ್ಮ ಜನ. ಅಯ್ಯಯ್ಯೋ, ಏನೋ ಹೇಳಕ್ಕೆ ಬಂದೆ, ಏನೇನೋ ಹೇಳ್ತಿದ್ದೀನಿ, ಕ್ಷಮಿಸ್ಬಿಡಿ, ತಪ್ಪಾಯಿತು. ನಾನೇನು ಬರ್ತೀನಿ. ನಮಸ್ಕಾರ. ಸಾಹೇಬ್ರೆ ನಿನಗೆ ಯಾಕೆಲ್ಲರೂ ನನ್ನ ಪ್ರಾಣ ಹಿಂಡ್ತಾರೆ ಹೀಗೆ? ಮನೆಗೆ ಹೋದ್ರೆ ಅಪ್ಪ, ಹೊರಗೆ ಬಂದ್ರೆ ನೀನು. ಯಾಕೆ ಬಂದಿದೆ ಸ್ಕೂಲ್ ಹತ್ರ? ಎಲ್ಲರೂ ತಪ್ಪು ತಿಳ್ಕೊತಾರೆ. ನಿಮ್ಮ ಹೆಂಡತಿ ಮಕ್ಕಳಿಗೆ 3 ಪಾಲಿಸಿ ಮಾಡಿಕೊಟ್ಟಿದ್ದೀನಿ. 2 ತಿಂಗಳಿಂದ ನಾನೇ ಪಾಲಿಸಿ ಕೂಡ ಕಟ್ಟುತ್ತಾ ಇದ್ದೀನಿ. ಯಾರು ತಪ್ಪು ತಿಳ್ಕೊಳ್ಳಲ್ಲ. ತಪ್ಪು ತಿಳ್ಕೊಂಡ್ರೆ ಏನು ಇವಾಗ? ಮದುವೆ ಆಗೋ ಹುಡುಗ ಹುಡುಗಿ ಅನ್ಕೋತಾರೆ ಅಷ್ಟೇ. ಪದೇ ಪದೇ ಮದುವೆ ಮಾಡ್ಕೊಳ್ಳು ಅಂತ ಹೇಳ್ಬೇಡ ನೀನು. ಯಾಕೆ ಹೇಳ್ಬಾರ್ದು? ನಾನು ಹುಟ್ಟಾಕೊಂಡು ಏನು ಹೇಳ್ತಿಲ್ವಲ್ಲ, ಇರೋ ವಿಷಯ ತಾನೇ ಹೇಳ್ತಾ ಇದ್ದೀನಿ. ನಿಮ್ಮ ಸ್ಕೂಲ್ ಹುಡುಗಿ ಮಾರಣ್ಣನ ಮಗಳು ಸುಜಾತ ಇದ್ದಾಳಲ್ಲ, ಅವಳ ಕೈಲಿ ನಿನಗೋಸ್ಕರ ಒಂದು ಲೆಟ್ರ್ ಕೊಟ್ಟು ಕಳಿಸಿದ್ದೆ. ನಿನ್ನ ಜೊತೆ ಮಾತಾಡಬೇಕು, ಎಲ್ಲಿ ಯಾವಾಗ ಹೇಗೆ ಸಿಗ್ತೀಯ ಹೇಳು ಅಂತ. ಉತ್ತರ ಬಂದಿಲ್ಲ, ಅದಕ್ಕೆ ಇಲ್ಲಿಗೆ ಹುಡ್ಕೊಂಡ್ಬಂದೆ. ಓಹೋ, ಇವ್ನು ಮೇಘ ಸಂದೇಶ ಕಳಿಸಿದ ತಕ್ಷಣ ನನಗೆ ಉದ್ರ ಕಳಿಸ್ಬೇಕಂತೆ. ನೋಡು, ನನಗೆ ಟೈಮ್ ಇಲ್ಲ. ಪದೇ ಪದೇ ಈ ಥರ ನನ್ನ ಹುಡ್ಕೊಂಡು ಬರಬೇಡ ನೀನು. ಯಾಕೆ ಬರಬಾರ್ದು? ಯಾಕೆ ಟೈಮ್ ಇಲ್ಲ? ನನ್ನ ಜೊತೆ ಕೂತು ಮಾತಾಡೋಕೆ ಟೈಮ್ ಇಲ್ಲ ಅಂದ್ರೆ ಏನರ್ಥ? ನಾನು ನಿನ್ನ ಜೊತೆ ಕೂತು ಹರಟೆ ಹೊಡೆಯೋಕೆ ಬಂದಿಲ್ಲ, ಮದುವೆ ವಿಷಯ ಮಾತಾಡೋಕೆ ಬಂದಿದ್ದೀನಿ. ಮೊದಲು ಅದು ನಿಶ್ಚಯ ಆಗಬೇಕು. ಕಿರ್ಚಿ ಹಗರಣ ಮಾಡಬೇಡ. ನನಗೆ ಟೈಮ್ ಇಲ್ಲ, ಹೊರಡು. ಯಾಕೆ ಹೋಗಬೇಕು? ಒಂದಲ್ಲ, ಎರಡಲ್ಲ, 4 ತಿಂಗಳಿಂದ ನಿಮ್ಮಪ್ಪ ನನಗೆ ಆಶ್ವಾಸನೆ ಕೊಟ್ಕೊಂಡೇ ಬಂದಿದ್ದಾರೆ. ನಿನ್ನ ನಂಬ್ಕೊಂಡು ಬಂದಿರೋ ಜಾತಕಗಳನ್ನೆಲ್ಲ ರಿಜೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಕಣೆ. ನನಗೆ ವಯಸ್ಸಾಗ್ತಿದೆ, ಆಮೇಲೆ ಅಪ್ಪ ಮಕ್ಕಳಿಗೆ ಇದೇ ಕಾರಣ ಸಿಗತ್ತೆ ಮದುವೆ ಬೇಡ ಅನ್ನೋಕೆ ಅಲ್ವಾ? ಮೇಘು, ನಿನ್ನ ಮೇಲೆ ನನಗೆ ಪ್ರೀತಿ ಇದೆ ಕಣೆ. ಜೋರಾಗಿ ಐ ಲವ್ ಯು ಅಂತ ಕಿರ್ಚಿ ಹೇಳ್ಬೇಕಾ? ಆ ರೀತಿ ಕಿರ್ಚೋಕೆ ಆಗಲ್ಲ ಕಣೆ. ನಿನಗೆ ಒಳಗಡೆಯಿಂದ ಪ್ರೀತಿ ಮಾಡ್ತಾ ಇದ್ದೀನಿ, ಇದೆಲ್ಲ ನಿನ್ಗೆ ಅರ್ಥ ಆಗ್ಬೇಕು. ಆ MLA ಸಾಹೇಬ್ರನ್ನ ಭೇಟಿ ಮಾಡೋಕೆ ಅಕ್ಕ ತಂಗಿದ್ದು 15ರಿಂದ 20 ಸಾಲ ತಾರಾಡೋಕ್ಕಾಗುತ್ತೆ, ಆದ್ರೆ ನನ್ನ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತೀಯಾ? MLA ಸಾಹೇಬ್ರು ನೀನು ಒಂದೇ ಅಲ್ಲ, ಅವ್ರ ವ್ಯಕ್ತಿತ್ವ ಏನು, ನಿಂದೇನು, ಎಂಥ ಸತ್ಯವಂತರು ಅವರು. ಅವ್ರಂಥವ್ರು ಕೋಟಿಗೊಬ್ರು. ನಿನಗೂ ಅವ್ರಿಗೂ ಹೋಲಿಕೆ ಮಾಡ್ಕೊಂಡು ಮಾತಾಡಬೇಡ. ಹೌದು, ನಾನು ಅವರು ಒಂದೇ ಅಲ್ಲ. ಅವ್ರ ಹತ್ರ ಅಧಿಕಾರ ಇದೆ, ನನ್ನ ಹತ್ರ ಇಲ್ಲ. ಅವ್ರ ಹತ್ರ ಹಣ ಇದೆ, ನನ್ನ ಹತ್ರ ಇಲ್ಲ. ಆದರೆ ನಿನ್ನ ಮದುವೆ ನಾನೇ ಆಗಬೇಕು. ಆ MLA ಸಾಹೇಬರು ಬಂದು ನಿನ್ನ ಮದುವೆ ಆಗ್ಬಿಡ್ತಾರಾ? ನನಗಿಷ್ಟ ಇಲ್ದಿರೋ ಮದುವೆ ಮಾಡ್ಕೊಂಡು ನನಗೆ ನಾನು ಅನ್ಯಾಯ ಮಾಡ್ಕೋಬೇಕಾ? ಜಂಬಾನ ನಿನಗೆ ಪರ್ಮನೆಂಟ್ ಆಗೋಯ್ತು ಅಂತ ಗಂಡಸರ ಬಗ್ಗೆ ಅಡ್ಡು ಕೊಡ್ದವ್ರ ಥರ ಮಾತಾಡ್ತೀಯಾ? ನಿಮ್ಮ ಮಕ್ಕಳನ್ನ ಎಡವಟ್ ಮಾಡ್ಕೊಂಡು ಅವನ ಜೊತೆ ದಾರಿ ತಪ್ಪಿಲ್ಲ ಅಂತ ಹೇಳೋಕೆ ಏನು ಗ್ಯಾರಂಟಿ?